ಲ್ಯಾಂಡ್ ಲಾರ್ಡ್, ಹೆಸರಲ್ಲೇ ತುಂಬಾ ಲ್ಯಾಂಡ್ ಲಾರ್ಡ್ ಆಗಿದೆ ಇದು. ವಿಜಯ್ ಸರ್ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ರಾಜ್ಬಿ ಶೆಟ್ಟಿ ಅವರು ಒಬ್ಬೊಬ್ಬ ಅವ್ರ ಹೀರೋದಲ್ಲಿ ಫೇಮಸ್ ಆಗಿರೋದು. ಫಸ್ಟ್ ಟೈಮ್ ಜೀವನದಲ್ಲಿ ವಿಲನ್ ಕೂಡ ನಾನು ಮಾಡಬಲ್ಲೆ ಅಂತ ಪ್ರೂಫ್ ಮಾಡಿದಂತ ಒಳ್ಳೆ ನಾಯಕ ಅಂದ್ರೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಅಂತ ಹೇಳ್ಬೋದು. ಆಮೇಲೆ ಅಬ್ಬಬ್ಬ ರಚಿತಾ ರಾಮ್ ಅವ್ರು ಏನ್ರಿ ಕತೆ ಅದು, ಹೀರೋಯಿನ್ ಆಗಿ ಮಾಡಿದ್ರು. ಈಗೇನ್ರಿ ತಾಯಿ ಪಾತ್ರ ಈ ರೇಂಜಿಗೆ ಮಾಡ್ತಾರೆ, ಬೇರೆ ಲೆವೆಲ್. ಲ್ಯಾಂಡ್ ಲಾರ್ಡ್ಗೆ ಬೇರೆ ಎಕ್ಸ್ಟ್ರಾರ್ಡಿನರಿ. ಹಾಗೆ ಒಂದು ಐ ಲವ್ ಯು ಲ್ಯಾಂಡ್ ಲಾರ್ಡ್ಗೆ ಜೈ. ನೆಕ್ಸ್ಟ್ ಟಿಕೆಟ್ ಇನ್ನೊಂದು ಶೋ ನೆಕ್ಸ್ಟ್ ಮತ್ತೆ ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮೇಲ ರೋಮಾಂಚನ ಹೆಂಗ್ ರೋಮನ್ ನಿಂತ್ಕೊಂತದೆ. ಐ ಲವ್ ಯು ಲ್ಯಾಂಡ್ ಲಾರ್ಡ್. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಲ್ಲ, ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಮೇಡಮ್, ಸಿನಿಮಾ ಅದ್ಭುತವಾಗಿದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಎಷ್ಟೋ ವರ್ಷಗಳ ನಂತರ ಈ ಸಿನಿಮಾ ಬರಬೇಕಾಗಿತ್ತೇನೋ ಅನ್ಸುತ್ತೆ. ಬಟ್ ಯುವ ಪೀಳಿಗೆ ಅಂತಲ್ಲ, ಮುಂದಿನ ಪೀಳಿಗೆಗೂ ಇದು ಬೇಕೇ ಬೇಕು. ಯಾಕಂತಂದ್ರೆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತೆ ಸಂವಿಧಾನದ ಬಗ್ಗೆ ಕುಲಂಕುಷವಾಗಿ, ಯಾಕಂದ್ರೆ ಜಮೀನ್ದಾರ ಪದ್ಧತಿ ಹೆಂಗಿತ್ತು, ಅದನ್ನು ಹೇಗೆ ಭೇದಿಸ್ಬೋದು ಅನ್ನೋದು ಎಜುಕೇಶನ್ ಮೂಲಕ ತುಂಬಾ ಅದ್ಭುತವಾಗಿ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರು ಇಲ್ಲ ಅಂತಿದ್ರು. ಸೊ ನೋಡಿ, ಒಬ್ಬ ಹಾಸ್ಯ ನಟನೆ ಆಗ್ಲಿ ಅಥವಾ ನಮ್ಮ ಈಗ ಬಂದಿರೋ ರಾಜ್ಬಿ ಶೆಟ್ಟಿ ಅವರಾಗ್ಲಿ ಅದ್ಭುತವಾಗಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ನಮ್ಮ ಒಂಟಿ ಸಲಗ ಸ್ಯಾಂಡಲ್ವುಡ್ ನಮ್ಮ ದುನಿಯಾ ವಿಜಯ್ ಅವರಂತೂ ಅಲ್ಟಿಮೇಟ್ ಮೇಡಮ್, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಎಲ್ಲರೂ ನಮ್ಮ ಕರ್ನಾಟಕದವರು ಚಿತ್ರಮಂದಿರದಲ್ಲಿ ಬಂದು ಕನ್ನಡನ ನೋಡಿ ಈ ಚಿತ್ರನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಕಲಾವಿದ ಸರ್, ವಿಜಯ್ ಸರ್ ಮಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ದಾರೆ ಅವರು. ಮೇಡಮ್, ಅವರು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಹೇಳಲ್ವಾ, ಕಲೆಯ ಮೂಲ ಅಲ್ಲೇ ಇದೆ. ಸೊ ನಮ್ಗೆ ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನ್ಸ್ಲೇ ಇಲ್ಲ. ತುಂಬಾ ಅವರು ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮೇಡಮ್. ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು ಮೇಡಮ್. ಉಮಾಶ್ರೀ ಮೇಡಮ್ ಬಗ್ಗೆ? ಮೇಡಮ್, ಅವರು ನಮ್ಮ ರಂಗಭೂಮಿ ಕಲಾವಿದರು, ಅವ್ರಿಗೆ ನಾವು ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದ್ರೆ ಉಮಾಶ್ರೀ ಮೇಡಮ್ ಅವ್ರದ್ದು ಏನೇ ಕೊಟ್ಟರು ಅವ್ರು ಅದ್ಭುತವಾಗಿ ಮಾಡೇ ಮಾಡ್ತಾರಂತ ಎಲ್ಲ ಜನತೆಗೂ ಗೊತ್ತು. ಸೊ ಅವ್ರದ್ದು ಅಭಿನಯ ತುಂಬಾ ಅತುಮಿಲ ಮೇಡಮ್. ಟೋಟಲಿ ಸಿನಿಮಾ ಚೆನ್ನಾಗಿದೆ, ಸೂಪರ್ ಮೇಡಮ್. ಖಂಡಿತ ಮೇಡಮ್, ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಖಂಡಿತ ಫ್ಯಾಮಿಲಿ ಕೂತ್ಕೊಂಡು ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಮತ್ತೆ ತಿಳ್ಕೋಬಹುದು. ತಿಳಿಯೋ ಅಂಶ ತುಂಬಾ ಇರೋದ್ರಿಂದ ಎಲ್ಲರೂ ಬಂದು ನೋಡಿ. ನಿಮ್ಮ ವಿಜಯ್. ನಾವು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೀವಿ, ನಮಗೂ ತುಂಬಾ ಖುಷಿ ಆಗ್ತಾ ಇದೆ.